ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಈ ನೋಡುವ ಮತ್ತು ಮಾತನಾಡುವ ಹುಚ್ಚು ಒಳೆಯ ಕಾಲಘಟ್ಟದಲ್ಲಿ ಬರಹಕ್ಕೆ ಹೇಗಿದ್ದಾರೆ ಮತ್ತು ಬರಹಕ್ಕೆ ನೆಲೆ ಹೇಗಿದೆ ಅಂತ ಹುಡುಕಿದಾಗ ನಿಜಕ್ಕೂ ಇದು ಬರಹಕ್ಕೆ ಒಂದು ಬರಗಾಲದ ಪರಿಸ್ಥಿತಿ ಇದೆಯಾ ಅಂತ ನನ್ನ ವೈಯಕ್ತಿಕ ಅನುಭವ. ಕಾರಣ ಈ ರಂಗಲೋಕ ಪುಸ್ತಕವನ್ನ ಮಾಡಲು ಹೊರಟಾಗ ಆದಂತ ಅನುಭವ ಅಷ್ಟೇ 1-2 ನಿಮಿಷದಲ್ಲಿ ಭಾಗವತರು ವಿಶೇಷವಾದ ಕಾರ್ಯಕ್ರಮಗಳ ಮೂಲಕ ಒಂದು ಗಟ್ಟಿಯಾದಂತಹ ದೃಢ ಹೆಜ್ಜೆಯನ್ನು ಇಟ್ಕೊಂಡು ಬಂದವರು, ಒಂದು ಹೆಚ್ಚುಗಾರಿಕೆಯನ್ನು ತೋರಿಸಿದ್ರು. ಹಾಗಾಗಿ 25 ವರ್ಷಗಳ ಈ ಸಂದರ್ಭದಲ್ಲಿ ರಂಗಭೂಮಿಯ ಕುರಿತ ಒಂದು ಶ್ರೇಷ್ಠವಾದಂತಹ ಒಂದು ಅತ್ಯುತ್ತಮವಾದ ಪುಸ್ತಕವನ್ನು ತರಬೇಕು. ಅಂದ್ರೆ ರಂಗಭೂಮಿಯ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿದೆ, ಆದ್ರೆ ಅವುಗಳು ನಾವು ಒಂದು ಥಿಯೇಟರ್ ಸುತ್ತಮುತ್ತ ನಡೆಯುವ ಎಲ್ಲ ಬಗೆಯ ಚಟುವಟಿಕೆಗಳು ಪ್ರಾಕಾರಗಳನ್ನ ಒಂದೇ ಚೌಕಟ್ಟಿನಲ್ಲಿ ಆ ಎಲ್ಲ ಬರಹಗಳನ್ನು ತಂದು ಈ ಹೊಸ ತಲೆಮಾರಿಗೆ ಅದನ್ನ ಅರ್ಪಿಸ್ಬೇಕು. ಈಗ ರಂಗಾಭ್ಯಾಸಗಳು ಏನಿರ್ತಾರೆ ಥಿಯೇಟರ್ ಸ್ಟೂಡೆಂಟ್ಸ್, ಅವ್ರಿಗೆ ಇದು ಒಂದು ಆಕದ ಗ್ರಂಥ ಆಗ್ಬೇಕು ಅನ್ನುವ ಆಲೋಚನೆಯನ್ನು ಇಟ್ಕೊಂಡು ಶುರು ಮಾಡಿದ್ದು ಈ ರಂಗಲೋಕ ಪುಸ್ತಕ. ರಂಗಭೂಮಿ ಎಲ್ಲ ಪ್ರಕಾರದ ಪ್ರಸಾದದಿಂದ ಹಿಡಿದು ನೇಪಥ್ಯದ ರಂಗ ಸಂಚಿಕೆಯವರೆಗೂ ಎಲ್ಲ ಕರ್ನಾಟಕದ ಎಲ್ಲ ಭಾಗದ ರಂಗಭೂಮಿಯ ಚಟುವಟಿಕೆ ಇದನ್ನೆಲ್ಲವನ್ನು ಸ್ಥೂಲವಾಗಿ ಇಟ್ಕೊಂಡು ನಾವು ಪುಸ್ತಕ ನಿರ್ಮಿಕೆ ಹೊರಟಿದ್ದು. ಸಾಕಷ್ಟು ಜನ ಹಿರಿಯ ಲೇಖಕರನ್ನೆಲ್ಲ ಸಂಪರ್ಕ ಮಾಡಿ ಇವೆಲ್ಲರಿಗೂ ತುಂಬಾ ನಾವು ಅವ್ರನ್ನ ಕಾಟ ಕೊಟ್ಟು ಅವ್ರನ್ನ ಕಾಟ ಕೊಟ್ಟು ಕಾಟದ ಕಾಲ ಅಂತೂ ಖಂಡಿತ ನಿಜ. ನಾವು ಅಂದ್ಕೊಂಡಾಗೆ 100% ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ನನ್ನಂತೂ ಅನ್ಸುತ್ತೆ. ಒಂದಷ್ಟು ಜನ 1-2-3 ಜನ ಲೇಖಕರು ನಮಗೆ ಲೇಖನಗಳನ್ನ ಕೊಡ್ಲಿಲ್ಲ. ಆಮೇಲೆ ನನಗೆ ವೈಯಕ್ತಿಕವಾಗಿ ಅನ್ಸೋದಂದ್ರೆ ಇವತ್ತು ಮಾತನಾಡಿದ್ರೆ ಗಂಟೆಗಟ್ಟಲೆ ಮಾತನಾಡ್ತಾರೆ, ದಿನಗಟ್ಟಲೆ ಮಾತಾಡ್ತಾರೆ, ಅದು ಒಂದು ಪುಟ ಬರಲಿಕ್ಕೆ ಇವತ್ತು ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಇದು ನಾವು ಸ್ಕ್ರಬ್ಲಿಂಗ್ ಯುಗದಲ್ಲಿದ್ದಾಗ ರೈಟಿಂಗ್ ಯುಗ ಕಡಿಮೆ ಆಗ್ತಿದೆ ನನಗಂತೂ ಅನ್ಸುತ್ತೆ. ಆಯುಷ್ಯಕ್ತಿ ಮನೆ ಮದ್ದು, ಸಂಧಿ ನೋವಿಗೆ ನೈಸರ್ಗಿಕ ಪರಿಹಾರ. ನಿಮಗಾಗಿ 100% ನೈಸರ್ಗಿಕ ಮನೆ ಮದ್ದು. ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಹಳೆಯ ಸಂಧಿ ನೋವಿಗೂ ಉಪಯುಕ್ತ ಇದು. ಕೊನೆಯ ಅವಕಾಶ ಹಿಂದೆ ಉಪಯೋಗಿಸಿ ನೋಡಿ, ಉತ್ತಮ ಫಲಿತಾಂಶ ಖಾತರಿ. ದಿ ಇನ್ಕಂಪರಬಲ್. ನಮ್ಮ ನಾಡಿನ ಬಹುದೊಡ್ಡ ಲೇಖಕರುಗಳೇ ಏನಾದ್ರು ಒಂದು ಬರ್ಕೊಡಿ ಅಂತ ಕೇಳಿದಾಗ ಅಥವಾ ಬರೀರಿ ಅಂತ ಹೇಳಿದಾಗ ಅವರು ಒಂದು ವಿಶ್ವಾಸಕ್ಕೆ, ಗುಲಾಜಿಗೆ, ಕಾಟಾಚಾರಕ್ಕೆ ಬರೀತಾ ಇದ್ದಾರೆ. ತುಂಬಾ ಒಂದು ಗಟ್ಟಿಯಾಗಿ ಬರೀತಾ ಇದೆ ಅಂತ ನನಗಂತೂ ಅನ್ಸುತ್ತೆ. ಅದಕ್ಕೆ ಕಾರಣಗಳೇನೇ ಇರ್ಬೋದು, ಅವಿಯ ಕಾರಣ ಮತ್ತೊಂದು ಏನೇನೋ ಕಾರಣ ಇರ್ಬೋದು. ಅಂದ್ರೆ ಕಷ್ಟ ಆಗ್ತಾ ಇದೆ. ಮೊದಲಷ್ಟು ಬರಹ ಗಟ್ಟಿ ಆಗ್ತಾ ಇಲ್ಲ, ಮಾತುಗಳು ಟೊಳ್ಳಾಗ್ತಾ ಇದೆ ಅಂತ ನನಗಂತೂ ನನ್ನ ಅಲ್ಪ ತಿಳುವಳಿಕೆಗೆ ಗ್ರಹಿಕೆಗೆ ನಿಲ್ಕೊಳ್ಳುವಂತ ಅಂಶ. ಹಾಗಾಗಿ ಈ ಅದಕ್ಕೆ ಹೊಸದು ಬರವಣಿಗೆಯನ್ನ ವೃತ್ತಿಯಾಗಿ ಮಾಡಿಕೊಳ್ಳದವರು ನಿಜಕ್ಕೂ ಬರಹದ ಬಗ್ಗೆ ಪ್ರೀತಿ ಇಟ್ಕೊಂಡು ಯಾರೋ ಒಂದು ನೀನು ಕೇಳಿದ್ರು ಅಂದ ತಕ್ಷಣ ಬಹಳ ಶ್ರದ್ಧೆಯಿಂದ ಬರೆದಿದ್ದಾರೆ. ಕೆ.ಎಸ್. ಚಂದ್ರು ಅಂತವರು ಕಾರ್ಮಿಕ ರಂಗಭೂಮಿ ಬಗ್ಗೆ ಬರೆದಿದ್ದಾರೆ. ರಾಮಕೃಷ್ಣ ಬೆಳ್ತೂರು ಅಂತವರು ಪ್ರಸಾದದ ಬಗ್ಗೆ ಬರೆದಿದ್ದಾರೆ. ಬಹಳಷ್ಟು ದಿನ ಭಾಗೀರಥಿ ಕದೆಲ್ಲ ಅಂದ್ರೆ ರೆಗ್ಯುಲರ್ ರೈಟರ್ಸ್ ಅವ್ರಿಗಿಂತ ಅಂದ್ರೆ ಸಾಮಾನ್ಯವಾಗಿ ಬರಹಗಾರ ಅಲ್ಲದವರು ತುಂಬಾ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬಹಳ ನಿಷ್ಠೆಯಿಂದ ಬಹಳ ಚೆನ್ನಾಗಿ ಬರೆದಿದ್ದಾರೆ ಅಂತ ನನಗಂತೂ ಅನಿಸಿದೆ. ಹಾಗಾಗಿ ನಾವು ಇನ್ನಾದ್ರೂ ಈ ಜಂಜಿ ಅಂತ ನಾವೇ ಹೇಳ್ತೀವಿ, ಹೇಗೆ ನಡೀತಾ ಇದೆ ಅಂತ. ನಾವು ಜಂಜಿಗಳನ್ನ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಯುವ ಸಂಪನ್ಮೂಲ ಇರೋದು ಭಾರತದಲ್ಲಿ ಅಂತ ನಾವು ಹೆಮ್ಮೆ ಪಡುವ ಕಾಲಘಟ್ಟದಲ್ಲಿ, ಅದೇ ಯುವಕರನ್ನ ಜೇಳೆ ಅಂತ ಹೇಳುವ ಕಾಲಘಟ್ಟದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಬಂದ್ಬಿಟ್ಟಿದೆ. ಅಂತ ಈ ಕಾಲಘಟ್ಟದಲ್ಲಿ ನಾವು ಆ ಯುವಕರನ್ನ ಸೋಷಿಯಲ್ ಮೀಡಿಯಾದಿಂದ ಸೊಸೈಟಿ ಮಧ್ಯೆ ತರಬೇಕಾದಂತ ಕೆಲಸ ಎಲ್ಲರೂ ಮಾಡಬೇಕಾಗಿದೆ.
ಅವರು ಸಮಾಜದ ಎಲ್ಲ ಆಗುಹೋಗುಗಳಿಗೆ ಅವರು ಕನ್ನಡಿಯನ್ನು ಹಿಡಿಬೇಕಾಗಿದೆ ಮತ್ತು ಅವರು ಸಾಮಾಜಿಕ ಚಿಂತನೆಯನ್ನು ಮಾಡಬೇಕಾಗಿದೆ. ಕೇವಲ ಸಾಮಾಜಿಕ ಜಾಲತಾಣದ ಚಿಂತನೆ ಮಾಡಿದ್ರೆ ಸಮಾಜ ಬದಲಾಗುವುದಿಲ್ಲ. ಕಾಕ್ರೋಚ್ ಪಾರ್ಟಿ ಅಂತ ಪಾರ್ಟಿಗಳು ಬರಬಹುದು. ಹಾಗಾಗಿ ಈ ಪುಸ್ತಕ ರಂಗಾಭ್ಯಾಸಗಳಲ್ಲಿ ಒಂದು ಹೊಸ ಆಲೋಚನೆಯನ್ನ ಚಿಂತನೆಯನ್ನ ತಂದುಕೊಟ್ರೆ ಭಾಗವತರು, ರೇವಣ್ಣ ಮತ್ತೆ ನಾವು ಮತ್ತು ನಮ್ಮ ತಂಡ ಕಳೆದ 1 ವರ್ಷದಿಂದ ಕುಡಿದ ಟೀಗಳಿಗೆ ಲೆಕ್ಕ ಇಲ್ಲ, ನಾವು ನಮ್ಮ ಮಾತು ಚಿಂತನೆಗಳಿಗೆ ನಿಜಕ್ಕೂ ಲೆಕ್ಕ ಇಲ್ಲ. ಆ ಶ್ರಮ ಸಾರ್ಥಕ ಆಗುತ್ತೆ ಅನ್ಕೊಂಡಿದ್ದೀನಿ. ಇನ್ನಾದ್ರೂ ನಮ್ಮ ಬರಹಗಾರರು ಮತ್ತು ನಮ್ಮ ಯುವ ಬರಹಗಾರರು ಬಹಳ ಕಾನ್ಸಂಟ್ರೇಟೆಡ್ ಆಗಿ ಬರವಣಿಗೆ ಕಡೆ ಹೆಚ್ಚು ಒಲವನ್ನು ತೋರ್ಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಬರೆದದ್ದು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗುವ ಕಸದಂತೆ ನಾವು ಕೊಚ್ಚಿ ಹೋಗಬಾರದು, ನಿಂತ್ಕೋಬೇಕು. ಹಾಗಾಗಿ ಬರವಣಿಗೆಯನ್ನ ಧ್ಯಾನ ಮಾಡುವಂತಹ ಸಂಖ್ಯೆ ಹೆಚ್ಚಾಗಲಿ ಅಂತ ಹೇಳ್ತಾ ನನಗೆ ಈ ಪುಸ್ತಕವನ್ನ ಸಂಪಾದನೆ ಮಾಡುವಂತ ಅವಕಾಶ ಕೊಟ್ಟಂತ ರೇವಣ್ಣ ಅವರಿಗೆ ಅಥವಾ ಸಂಸ್ಥೆಗೆ ಒಳ್ಳೇದಾಗ್ಲಿ, ಎಲ್ಲ ಹಿರಿಯರಿಗೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ 25 ವರ್ಷಗಳು ಅವರು ನಡ್ಕೊಂಡು ಬಂದಿದ್ದಾರೆ. ಇದು ಸುವರ್ಣ ಆಗಲಿ ಮತ್ತು ವಜ್ರ ಮಹೋತ್ಸವ ದಾಟಲಿ ಅಂತ ನಾನು ಖಂಡಿತ ಹಾರೈಸ್ತೇನೆ. ಯಾಕೆಂದ್ರೆ ಆ ತಾಕತ್ತು ಮತ್ತು ಸಾಮರ್ಥ್ಯ ರೇವಣ್ಣವರು ಮಾತ್ರ ಇದೆ ಅಂತ ನನ್ನ ಒಂದು ಒಡನಾಟದ ನಂಬಿಕೆ. ಎಲ್ಲರೂ ಒಳ್ಳೆದ ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ